ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಅಂತ ಹೇಳಿ, ಸೆಲ್ಕೋ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಬೀದರ್. ಸೊ ನಾವಿವತ್ತು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಜನವಾಡ ಅಂತ ಒಂದು ಗ್ರಾಮದಲ್ಲಿ ಇದ್ದೀವಿ. ಸೊ ಇಲ್ಲಿ ನಮ್ಮ ಎದುರುಗಡೆ ನಮ್ಮ ಕಸ್ಟಮರ್ ಇದ್ದಾರೆ, ನಸರಿನ್ ಬೇಗಂ, ವೈಫ್ ಆಫ್ ಶಫೀವುದ್ದೀನ್. ಸೊ ಇವ್ರ ಮನೆಯಲ್ಲಿ ನಾವು ಒಂದು ಸೋಲಾರ್ ಆಧಾರಿತವಾದಂತ ಒಂದು ಬೆಲ್ಟ್ ಕನ್ವೇಯರ್ ಪಾಪಡ್ ಮಾಡುವಂತ ಮಷೀನ್ ನಾವು ಇನ್ಸ್ಟಾಲೇಷನ್ ಮಾಡಿದ್ವಿ. ಬನ್ನಿ ನಾವು ನೋಡೋಣ ಯಾವ ರೀತಿ ವರ್ಕ್ ಅನ್ನು ಮಾಡ್ತಾರೆ. ಸೊ ಇದರಿಂದ ಅವ್ರು ಯಾವ ರೀತಿ ಡೆವಲಪ್ ಆಗಿದ್ದಾರೆ ಅನ್ನೋದು ಕೂಡ ನಾವು ಚರ್ಚೆ ಮಾಡೋಣ. ಮೊದಲು ಈ ಕಸ್ಟಮರ್ ಹೇಗೆ ಅಂತಂದ್ರೆ, ತಾವು ಮಾರ್ಕೆಟ್ ಅಲ್ಲಿ ಸಿಗುವಂತ ಒಂದು ಅಕ್ಕಿಯನ್ನ ಪಾಪಡ್ಗಳನ್ನ ತಂದು ಅದನ್ನ ಎಣ್ಣೆಯಲ್ಲಿ ಕರೆದು ಬಿಟ್ಟು ಅಂಗಡಿಗೆಲ್ಲ ಒಯ್ದು ಮಾರಾಟ ಮಾಡ್ತಾ ಇದ್ರು. ಸೊ ಇವಾಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾವು ಈ ಒಂದು ಸೋಲಾರ್ ಆಧಾರಿತವಂತ ಒಂದು ಅಕ್ಕಿ ಪಾಪಡ್ ಮಷೀನ್ ಕೊಟ್ಟ ಮೇಲೆ ಇವರೇ ಮನೆಯಲ್ಲಿ ರೆಡಿ ಮಾಡ್ಬಿಟ್ಟು ಪ್ರತಿಯೊಂದು ಅಂಗಡಿಗಳಿಗೆ ಹೋಲ್ಸೇಲ್ ದರದಲ್ಲಿ, ಅಂದ್ರೆ ಅವ್ರು ಮೊದಲು ಏನ್ ತಗೊಂಡ್ಬರ್ತಾ ಇದ್ರು ಅದಕ್ಕಿಂತಲೂ ಕಡಿಮೆ ದರದಲ್ಲಿ ಇವರು ಮಾರಾಟ ಮಾಡ್ತಾ ಇದ್ದಾರೆ. ಅಂಗಡಿಗಳಿಗೆ ರಾ ಮಟೀರಿಯಲ್ ಅನ್ನು ಇವರು ಕೊಡ್ತಾ ಇದ್ದಾರೆ. ಅಷ್ಟು ಮಟ್ಟದಲ್ಲಿ ಇವರು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಇವರು ಪ್ರತಿದಿನ ಏನಿಲ್ಲ ಅಂದ್ರೂ ಕೂಡ ಒಂದು 100 kg ಮೇಲ್ಗಡೆನೆ ಇವರು ಅಕ್ಕಿಯನ್ನ ಮಾಡ್ತಾ ಇದ್ದಾರೆ, ಅಕ್ಕಿ ಹಪ್ಪಳವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ ಆಗಿ ಈ ಸೋಲಾರ್ ಆಧಾರಿತವಾಗಿ ಇರುವಂತ ಸಿಸ್ಟಮ್. ಇದಕ್ಕೆ ಯಾವುದೇ ರೀತಿಯಂತ ಕರೆಂಟ್ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಈ ಮಷಿನ್ ನಿಮ್ಗೆ ಯಾರಿಗಾದ್ರೂ ಈ ನಮ್ಮ ಬೀದರ್ ಡಿಸ್ಟಿಕ್ ಅಲ್ಲಿ ಯಾರಿಗಾದ್ರೂ ಬೇಕಾದಲ್ಲಿ, ಸೊ ನಮ್ಮ ಆಫೀಸ್ ಇರುವಂತದ್ದು ನೌಬಾದಲ್ಲಿದೆ. ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಅಂತ ನೀವು ಕಾಂಟ್ಯಾಕ್ಟ್ ಮಾಡಿದ್ರಂದ್ರೆ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಮಷೀನ್ ಅನ್ನ ನಿಮಗೆ ಕೊಡ್ತೇವೆ. मेरा नाम नसरीन बेगम है। हम पहले खरीदी लाते थे दूसरे दुकान से, तल के बेचते थे 5 रुपए की पैकेट बना के। अब हमको सोलर वाले सर मिले तो हमको सोलर से मिशन दिए, कलर बेल्ट के लिए हम हर पापड़ निकाल रहे उससे। अब रोज 1-1 कुंटल माल हमें निकाल रहे, हमें होलसेल माल बेच रहे और 55 रुपए किलो बेच रहे। 1 कुंटल बेचे तो 5,000-6,000 रुपए आते। हम पहले बाहर से खरीदी करते थे, अब हम इसमें अच्छा काम कर ले रहे। फुल आमदनी है, मेहनत जितनी करे उतनी आमदनी है। जैसा जैसा मेहनत करते ना उतनी आमदनी है, आमदनी नहीं है बोल के नहीं। सोलर मिलने से हमको बहुत फायदा हुआ समझो। इतने दिन अब हम पापड़ बोले तो तले सो पापड़ रोज ऐसा शेल नहीं होते थे, ये रोज बनाए तो भी शेल हो रहे और 2 कस्टमर को लेके हम कर ले रहे। ಮಾತಾಡಕ್ಕೆ ಬರ್ತಿದ್ದಿಲ್ಲ ರೀ ಸರ್. ಫಸ್ಟ್ ಸೋಲಾರ್ ಸರ್ ಬಂದರು, ಭೇಟಿಯಾಗಿರು. ನಾವು ಮನೆಗಿಂದ ಹೊರಗೆ ಹೋಯ್ತಿದ್ದಿಲ್ಲ. ಹೊರಗ ಅವ್ರು ಬಂದಿನ ಕಡೆಯಿಂದ ಧೈರ್ಯ ಬಂದದ, ನಾವು ಮಿಷನ್ ತಕೊಂಡಿದೇವು. ಈಗ ಮಿಷನ್ ತಗೊಂಡ್ ಹಪ್ಪಳ ಮಾಡ್ಲತ್ತಿದೇವು. ನಾವು ಬಿ ಇಬ್ಬರ್ ಲೇಬರ್ಗೆ ದಂಧೆ ಹಚ್ಚಿದೇವು. ಹಂಗ ಏನ್ ಅಂಜಿಕೆ ಇಲ್ಲ. ಈಗ ಮಾತಾಡರಿ ಅಂತ ನಮ್ಗ ಬಿ ಆಗ್ಲತ್ತದ. ಹೊರಗ್ ಹೋಗ್ಬೇಕು, ಮತ್ತ ಯಾವ ಊರ್ದಾಗ ಮಾಲ್ ಹೆಚ್ಚಿಗೆ ಹೋಯ್ತದ, ಎಲ್ಲಿ ಪಿರಿಯ ಹೋಯ್ತದ, ಆ ಊರಿಗೆ ಹೋಗ್ಬೇಕು, ಭೇಟಿ ಆಗ್ಬೇಕು, ದುಕಾನ್ಗಳಿಗೆ ಹೇಳ್ಬೇಕು, ಪಾರ್ಸಲ್ ತೋರಿಸ್ಬೇಕಂತ ಎಲ್ಲ ಧೈರ್ಯ ಆಗ್ಲೈತದ. ನಮ್ ಬಿಸ್ನೆಸ್ ಚಂದ ನಡೆದ, ಹಂಗ ಏನಿಲ್ಲ. ಈಗ ಪೈಲರ್ಕತ್ತ ಈಗ ಚಂದ ನಡಿಲತ್ತದ್ರಿ ಸರ್. ಈಗ ಸೋಲಾರ್ ಕಡೆಯಿಂದ ಕೊಟ್ಟಿಂದ ನಮ್ಗ ತೋಲ್ ಹೆಲ್ಪ್ ಆಗ್ಯದ. ನಮ್ಗ ನಾವ್ ಹ್ಯಾಂಗ್ ಮಾಡ್ಬೇಕು, ನಮ್ಗ 7 ಹೆಣ್ಮಕ್ಳೆ, ಗಂಡಸ್ ಮಕ್ಳು ಅಂಬದೇ ಇಲ್ಲ. ಹೆಣ್ಮಕ್ಳು ಸಾಲಿ ಓದಿಸೋದು ಹ್ಯಾಂಗ್ ಮಾಡ್ಬೇಕು, ಹ್ಯಾಂಗಿಲ್ಲ ಅಂತ ನಮ್ಗ ಜರ ಕಷ್ಟನೇ ಇತ್ತು ರೀ ಸರ್. ನಮ್ ಮನೆಗೆ ಯಾಕಂದ್ರ ಪೈಲೆ ನೌಕರಿ ಇತ್ತು ರೀ ಸರ್. ಅವ್ರಿಗೆ ತೆಗ್ದಾಕಿನ ಕಡೆಯಿಂದ ಹ್ಯಾಂಗ್ ಮಾಡ್ಬೇಕು ಅಂತ ನನಗ ಯೋಚನೆನೇ ಬಂದಿತ್ತು. ಹೊಲಕ್ ದಂಧೆ ಬರಲ್ದು, ಮನೆಗಿಂದ ಹೊರಗ್ ಕಳ್ಸಲ್ರಿ ಯಾನ್ ದಂಧೆಕ ಅಂದ್ರೆ ದೇವ್ರ ಸಹಾಯ ಮಾಡ್ತೇ ಅಂದಿರು. ಈಗ ಅಂತಾರಲ್ಲ ಹಾಗೆ ನಮ್ಗ ಸೋಲಾರ್ದಾರು ಹೆಲ್ಪ್ ಮಾಡ್ಯಾರ. ಇದು ಶಿವರಾಜ್ ಸರ್ ಬಂದಾರ, ಅವ್ರು ಹೇಳ್ಯಾರ ನಮ್ಗ, ನಮ್ ತಲೆ ಕೂಡ್ಸ್ಯಾರ. ನಮ್ಗ ಈಗ ಯಾನ್ ಯಾಕಾಗಲ್ಲ ಅಂತ ಧೈರ್ಯ ಮಾಡಿ ಮಿಷನ್ ತಕೊಂಡಿವಿ. ಚೆನ್ನಾಗಿ ನಡೀಲತ್ತದ್ರಿ ಸರ್. ಎಲ್ಲರಿಗೂ ನಮಸ್ಕಾರ. ಸೋಲಾರ್ ಅವ್ರಿಗೆ ನಮಸ್ಕಾರ ರೀ ಸರ್.